ತರುಣನ್ ಬರ್ಡೇ ಇದೆ. ಸೊ ನಮ್ಮ ಮಮ್ಮಿ ಇವತ್ತು ಮಟನ್ ಬಿರಿಯಾನಿ ಮಾಡ್ತಾ ಇದ್ದಾರೆ. ಬನ್ನಿ ನೋಡೋಣ ಮಟನ್ ಬಿರಿಯಾನಿ ಹೇಗ್ ಮಾಡೋದು ಅಂತ. ಮಟನ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಈಗ. ಇಲ್ಲಿ ಎಲ್ಲ ರುಬ್ಕೊಳ್ಳೋಕ್ಕೆ ಐಟಮ್ಸ್ ಇಟ್ಕೊಂಡಿದ್ದೀನಿ. ಪಲಾವ್ ಐಟಮ್ಸ್ ಇದೆಲ್ಲ, ಶುಂಠಿ, ಹಸಿಮೆಣಸಿನ್ಕಾಯಿ, ಪಲಾವ್ ಸಾಮಾನು, ಚಕ್ಕೆ, ಲವಂಗ, ಬೆಳ್ಳುಳ್ಳಿ ಎಲ್ಲ ಪೇಸ್ಟ್ ಮಾಡ್ಕೊತೀನಿ. ಟೊಮೊಟೊ ಇಷ್ಟು ಐಟಮ್ ರುಬ್ಬಿ ಆಮೇಲೆ ಒಗ್ಗರಣೆ ಹಾಕ್ತೀನಿ. ಪಲಾವ್ ಎಲೆ ಇದು, ಪಲಾವ್ಗೆ ಹಾಕ್ತಾ ಇದ್ದೀನಿ. ಮತ್ತೆ ಈರುಳ್ಳಿ, ಹಾಕ್ತೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಇಲ್ಲಿ ನಮ್ಮ ಚಿಕ್ಕಮ್ಮ ತುಂಬಾ ಕೆಲಸ ಮಾಡ್ತಾ ಇದ್ದಾರೆ. ಮೇಡಮ್ ನಾನೇನು ಮಾಡ್ತಾ ಇಲ್ಲ. ಈ ಗೀತಮ್ಮ ಕ್ಲೀನ್ ಮಾಡ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಇವರು ಹೆಲ್ಪ್ ಮಾಡ್ತಾ ಇದ್ದಾರೆ ಬಿರಿಯಾನಿಗೆ ಮತ್ತೆ ಮಟನ್ ಸಾಂಬಾರ್ ಎಲ್ಲ. ನವೀಂದ್ರಮ್ಮ ಆಯ್ತು. ಡೆಡಿಕೇಶನ್ ಜಾಸ್ತಿ ಇದೆ ಅವ್ರಿಗೆ. ಟಿವಿ ನೋಡ್ಕೊಂಡು ಇವರಿಬ್ರಿಗೂ ಕೆಲಸ ಮಾಡಕ್ ಬಿಡದೆ ಇವರಿಬ್ರು ಟಿವಿ ತೋರಿಸ್ತಾರೆ. ಇದು ಯಶೋ ಡೆಡಿಕೇಶನ್. ನಮ್ಮ ಕಡೆ ನಮ್ಮ ಮಮ್ಮಿ ಮಟನ್ ಸಾಂಬಾರು ಮತ್ತೆ ಚಿಕನ್ ಕರಿ ಎಲ್ಲದಕ್ಕೂ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಆ ರೆಸಿಪಿ ಬೇಕು ಅಂದರೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಈಗ ಮಟನ್ ಬಿರಿಯಾನಿ ರೆಸಿಪಿ ನೋಡೋಣ. ಈರುಳ್ಳಿ ಫ್ರೈ ಆದ್ಮೇಲೆ ಬಿರಿಯಾನಿ ಪೌಡರ್ ಹಾಕ್ತದ. ಯಾವ್ದಿದು? GFC. ಅದಾಯ್ತು ಫ್ರೈ. ಈಗ ಅರಿಶಿನ ಪುಡಿ, ಅರಿಶಿನ ಪುಡಿ, ರುಬ್ಕೊಂಡಿರೋ ಮಸಾಲ ಇದಕ್ಕೆ ಸೇರಿಸ್ತಾ ಇದೀನಿ. ಈ ಮಸಾಲ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಮಟನ್ ಹಾಕ್ಕೊಂಡು ಆಮೇಲೆ ಮಟನ್ ಸ್ವಲ್ಪ ಫ್ರೈ ಆಗಿದ ತಕ್ಷಣ ರೈಸ್ ಹಾಕ್ಕೋಬೇಕು. ಅದೇನು ನೆನೆಸಿಟ್ಟಿರ್ತೀರ ಅಕ್ಕಿ ಅದನ್ನು ಹಾಕ್ಕೋಬೇಕು. ಬಟ್ ಇಲ್ಲಿ ಆ ವಿಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿರೋದ್ರಿಂದ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇವನ್ ಕೊನೆಗೆ ಇನ್ನೂ ಜಾಸ್ತಿ ಮಳೆಗೆ. ಇಲ್ಲಿ ಅವ್ರ ಅಣ್ಣ ಹುಟ್ಟು ಪಾಪ ಎಕ್ಸಾಮ್ಗೆ ಈಗ ಬಂದಿದೆ. ನಗು ನೋಡಿ, ಮುಗುಳು ನಗೆ. ಹೊರಗಡೆ ಮಾತಾಡ್ತಾ ಇದ್ದಾನೆ. ಲವರ್ ಬಾಯ್. ಬಿಟ್ಬಿಟ್ಟು ದಮ್ ಕಟ್ಟಿದ್ದೀನಿ ಬಿರಿಯಾನಿ. ಇನ್ನೊಂದು 10 ನಿಮಿಷ ಬಿಟ್ಟು ಓಪನ್ ಮಾಡಿದ್ರೆ ಸರಿ ಹೋಗುತ್ತೆ. ಮಟನ್ ಸಾಂಬಾರು ಬಿರಿಯಾನಿ ಓಪನ್ ಮಾಡಿದ್ದೀನಿ ನೋಡಿ. ಈ ಥರ ಇದೆ ಬಿರಿಯಾನಿ. ಈ ಥರ ಇದೆ ಬಿರಿಯಾನಿ ಇದು ಮಟನ್ ಬಿರಿಯಾನಿ. ಥ್ಯಾಂಕ್ ಯು. Happy birthday to you. Happy birthday to you. God bless you. May God bless you. May God bless you. Happy birthday to you. Nobody loves you. Adyato sundar.